ಸ್ನೇಹಿತರೆ, ಒಂದು ಮಾತಿದೆ, ನಿಜವಾದ ಪ್ರೀತಿಗೆ ಯಾವತ್ತಿಗೂ ಕೂಡ ಸಾವಿಲ್ಲ. ನಿಜವಾದ ಪ್ರೀತಿ ಇದ್ರೆ ಅದು ಎಂತಹ ಸಂಕಷ್ಟದಲ್ಲೂ ಕೂಡ ಗೆದ್ದೇ ಗೆಲ್ಲುತ್ತೆ ಅಂತ. ಇವತ್ತು ನಾವು ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನ ಗಮನಿಸಿದ್ರೆ ನಿಜವಾದ ಪ್ರೀತಿ ಅಂದ್ರೆ ಯಾವುದು ಅಂತ ಪ್ರಶ್ನೆ ಮಾಡೋ ಹಾಗಾಗಿದೆ. ಇವತ್ತು ಪ್ರೀತಿಯ ಹೆಸರಲ್ಲಿ ನಡೀತಾ ಇರುವಂತಹ ಕೊಲೆ, ಅತ್ಯಾಚಾರ, ಹಿಂಸೆ ಇವುಗಳನ್ನೆಲ್ಲ ನೋಡಿದ್ರೆ ಪ್ರೀತಿ ಅನ್ನೋದು ಬರೀ ನಾಟಕನ ಅನ್ನೋ ಪ್ರಶ್ನೆ ಕೆಲವರನ್ನ ಕಾಡುತ್ತೆ. ಆದರೆ ಪ್ರೀತಿ ಅಂದರೆ ಹೀಗೂ ಇರುತ್ತೆ. ಪ್ರೀತಿ ಅಂದರೆ ಅದು ಎಷ್ಟೇ ವಯಸ್ಸಾದರೂ ಕೂಡ ಅದು ಅದೇ ರೀತಿ ಇರುತ್ತೆ, ಯಾವತ್ತಿಗೂ ಕೂಡ ಕಮ್ಮಿ ಆಗಲ್ಲ, ಅದು ಸದಾ ಜೀವಂತವಾಗಿರುತ್ತೆ ಅನ್ನೋದಕ್ಕೆ ಉದಾಹರಣೆ ಅಂತಿರುವಂಥ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ನಗರದಲ್ಲಿ ನಡೆದಂಥ ಒಂದು ರಿಯಲ್ ಕಥೆ ಇದು. ನಿಜಕ್ಕೂ ಇಂಥ ಪ್ರೀತಿ ಈಗಲೂ ಇದೆಯಾ ಅನ್ನೋ ಅನುಮಾನ ಮೂಡುತ್ತೆ. ನಿವೃತ್ತಿ ಶಿಂದೆ ಹಾಗೂ ಶಾಂತಾಬಾಯಿ ದಂಪತಿಯ ಅಪ್ಪಟ ಪ್ರೀತಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದಾಗೆ ಈ ನಿವೃತ್ತಿ ಶಿಂದೆ ಹಾಗೂ ಶಾಂತಾಬಾಯಿ ದಂಪತಿ ಆಷಾಢ ಏಕಾದಶಿಯ ಹಿನ್ನೆಲೆಯಲ್ಲಿ ಪಂಢರಪುರಕ್ಕೆ ಪಾದಯಾತ್ರೆಯನ್ನ ಹೊರಟಿದ್ರು. ನಿವೃತ್ತಿ ಶಿಂದೆ ಅವರಿಗೆ 93 ವರ್ಷ. ಇದೇ ದಾರಿಯಲ್ಲಿ ಸಾಗ್ತಾ ಇರುವಾಗ ಅಲ್ಲಿದ್ದಂಥ ಒಂದು ಆಭರಣದ ಅಂಗಡಿಗೆ ಅವರು ಭೇಟಿಯನ್ನ ಕೊಡ್ತಾರೆ. ಪತ್ನಿಗಾಗಿ ತಾನೊಂದು ಮಾಂಗಲ್ಯ ಸರ ಖರೀದಿಸಬೇಕು ಅಂತ ಅವ್ರು ಹೋಗ್ತಾ ಇದ್ದಂಥ ದಾರಿಯಲ್ಲಿ ಸಿಕ್ಕಿದ ಗೋಪಿಕಾ ಜ್ಯುವೆಲ್ರಿ ಅನ್ನೋ ಜ್ಯುವೆಲ್ರಿ ಶಾಪ್ಗೆ ದಂಪತಿ ತೆರಳ್ತಾರೆ. ಆರಂಭದಲ್ಲಿ ಅಲ್ಲಿದ್ದಂತಹ ಸಿಬ್ಬಂದಿ ಯಾರೋ ದಾನ ಕೇಳೋದಕ್ಕೆ ಬಂದಿರಬೇಕು ಅಂತ ಭಾವಿಸ್ತಾರೆ. ಆದ್ರೆ ಅಂಗಡಿ ಒಳಗೆ ಬರ್ತಾ ಇದ್ದಂತೆ ನಿವೃತ್ತಿ ಶಿಂದೆ ಹಾಗೂ ಶಾಂತಾಬಾಯಿ ಮಂಗಳಸೂತ್ರವನ್ನ ಖರೀದಿ ಮಾಡೋದಕ್ಕೆ ನಾವು ಬಂದಿದ್ದೀವಿ ಅಂತ ಅಲ್ಲಿನ ಸಿಬ್ಬಂದಿಗೆ ಹೇಳ್ತಾರೆ. ಅಷ್ಟರಲ್ಲಿ ಆ ಅಂಗಡಿಯ ಮಾಲೀಕ ಏನು ವಿಚಾರ ಅಂತ ಬಂದು ವಿಚಾರಿಸ್ತಾರೆ. ಆವಾಗ ಈ ದಂಪತಿ ಮಾಂಗಲ್ಯ ಸರ ಖರೀದಿ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗತ್ತೆ. ಎಷ್ಟು ದುಡ್ಡು ತಂದಿದ್ದಾರೆ ಅಂತ ನೋಡಿದ್ರೆ ಕೇವಲ 1120 ರೂಪಾಯಿ ಅಷ್ಟೇ ಅವರಲ್ಲಿ ಇರುತ್ತೆ. ಅವರಿಬ್ಬರ ಅಪ್ಪಟ ಪ್ರೀತಿಯನ್ನ ನೋಡಿ ಅಂಗಡಿ ಮಾಲೀಕನಿಗೆ ತುಂಬಾನೇ ಖುಷಿ ಆಗುತ್ತೆ. ದಂಪತಿಯ ಪ್ರೀತಿಗೆ ಮನಸೋತಂತ ಅಂಗಡಿಯ ಮಾಲೀಕ ಅವರನ್ನ ಆತ್ಮೀಯವಾಗಿ ಮಾತಾಡಿಸ್ತಾರೆ. ಅವರ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ತಾರೆ. ದಂಪತಿಗೆ ಖುಷಿಯಾಗಿ ಒಂದು ಮಾಂಗಲ್ಯ ಸರವನ್ನ ಕೊಡ್ತಾರೆ. ಹಾಗೇನೆ ಅವರ ಕೈಯಿಂದ ಯಾವುದೇ ರೀತಿಯಾದಂತಹ ದುಡ್ಡನ್ನು ಅವರು ತೆಗೆದುಕೊಳ್ಳೋದಿಲ್ಲ. ನೀವು ತಂದಿರುವಂತಹ ದುಡ್ಡು ನಿಮ್ಮ ಬಳಿಗೆ ಇರ್ಲಿ ಅಂತ ವಾಪಸ್ ಕೊಡ್ತಾರೆ. ಆಶೀರ್ವಾದ ರೂಪದಲ್ಲಿ ನನಗೆ ಕೇವಲ 20 ರೂಪಾಯಿ ಕೊಡಿ ಸಾಕು ಅಂತ ಹೇಳಿ ಆ ದಂಪತಿಯಿಂದ ಕೇವಲ 20 ರೂಪಾಯಿಯನ್ನ ತೆಗೆದುಕೊಳ್ತಾರೆ. ಈ ಒಂದು ಕ್ಷಣದಲ್ಲಿ ದಂಪತಿ ಕಣ್ಣೀರ್ ಹಾಕ್ತಾರೆ. ಅಂಗಡಿ ಮಾಲೀಕನ ಒಳ್ಳೆಯತನಕ್ಕೆ ಅವರು ಭಾವುಕರಾಗ್ತಾರೆ. ನಿಮ್ಮಿಬ್ಬರ ಪ್ರೀತಿ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು, ಹಾಗಾಗಿ ನಾನು ನಿಮಗೆ ಮಾಂಗಲ್ಯ ಸರವನ್ನ ಕೊಟ್ಟೆ ಅನ್ನೋ ಮಾತನ್ನ ಅಂಗಡಿ ಮಾಲೀಕ ಹೇಳ್ತಾರೆ. ಇನ್ನು ತೀರಾ ಬಡ ಕುಟುಂಬ ಇವರದ್ದು. ಶಿಂದೆ ಅವರ ಮೊದಲ ಮಗ ಸಾವನ್ನಪ್ಪಿದ್ದಾನೆ. 2ನೇ ಮಗ ಕುಡಿತದ ದಾಸನಾಗಿದ್ದಾನೆ. ಹಾಗಾಗಿ ಕುಟುಂಬ ತುಂಬಾ ಸಂಕಷ್ಟದಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಚಿನ್ನದ ಅಂಗಡಿ ಮಾಲೀಕ ಅವರಿಗೆ ನೆರವಾಗಿದ್ದಾನೆ. ಚಿನ್ನದ ಅಂಗಡಿ ಮಾಲೀಕನ ಉದಾರತೆಗೆ ಇದೀಗ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಈ ಒಂದು ಘಟನೆ ನಡೆದಂತಹ ಸಂದರ್ಭದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸಾಕಷ್ಟು ಜನ ಈ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿಕೊಂಡಿದ್ದಾರೆ. 20 ಲಕ್ಷಕ್ಕೂ ಅಧಿಕ ಜನ ಈ ಒಂದು ವಿಡಿಯೋವನ್ನ ನೋಡಿದ್ದಾರೆ. ಹಾಗೇನೆ ವೃದ್ಧ ದಂಪತಿಯ ಪ್ರೀತಿ ಸದಾ ಇದೇ ರೀತಿ ಇರಲಿ, ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ಇವರು ತೋರಿಸ್ಕೊಟ್ಟಿದ್ದಾರೆ. ಅವರನ್ನ ನೋಡಿದ್ರೆ ಇವತ್ತಿನ ಯುವ ಜನತೆ ಕಲಿಬೇಕಾದ್ದು ಸಾಕಷ್ಟಿದೆ. ಹೀಗೆ ಸಾಕಷ್ಟು ಜನ ಕಮೆಂಟ್ ಅನ್ನ ಹಾಕಿದ್ದಾರೆ. ಇನ್ನು ಮಾಂಗಲ್ಯ ಸರ ಸಿಗ್ತಾ ಇದ್ದಂತೆ ಶಿಂದೆ ಅವರ ಪತ್ನಿ ಶಾಂತಾಬಾಯಿ ಏನಿದ್ದಾರೆ ಅವರು ಖುಷಿಯಿಂದ ನಗುವಂತಹ ಆ ಕ್ಷಣಕ್ಕೆ ಸಾಕಷ್ಟು ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದೆಂಥ ನಿಷ್ಕಲ್ಮಶ ಪ್ರೀತಿ ಇಬ್ಬರದು, ಪ್ರೀತಿ ಅಂದ್ರೆ ಹೇಗಿರ್ಬೇಕು, ಹೀಗೆ ಸಾಕಷ್ಟು ಜನ ಕಮೆಂಟ್ ಅನ್ನ ಹಾಕಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿರುವಂತಹ ವಿಡಿಯೋಗಳಲ್ಲಿ ಇದು ಕೂಡ ಒಂದು.
ಇನ್ನೂ ಕೂಡ ಆ ವಿಡಿಯೋದ ವೀಕ್ಷಕರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ, ಸಿಕ್ಕಾಪಟ್ಟೆ ಶೇರ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಲೈಕ್ಸನ್ನು ಪಡ್ಕೊಳ್ತಾ ಇದೆ. ಒಂದು ಕಡೆ ಶಿಂಧೆ ದಂಪತಿಗೆ ಸಾಕಷ್ಟು ಜನ ಹಾರೈಕೆಯನ್ನು ತಿಳಿಸಿದ್ರೆ, ಮತ್ತೊಂದು ಕಡೆ ಅಂಗಡಿ ಮಾಲೀಕನ ಆ ಒಂದು ನಿಷ್ಕಲ್ಮಶ ಪ್ರೀತಿ ಹಾಗೂ ಆತನ ಉದಾರತೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.